ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪ, ನೀವು ನನಗೆ ಯಾಕೆ ತಿಳ್ಕ ಇಟ್ರಿ ಅಂತ ನನ್ಗೆ ಇವಾಗ್ಲೂ ಅರ್ಥ ಆಗ್ತಾ ಇಲ್ಲ ಅಪ್ಪ. ರಾತ್ರಿ ನಮ್ಮನ್ನ ಹಾಗೆ ನೋಡಿ ನನ್ಗೆ ಅರ್ಹತೆ ಇಲ್ಲ ಅಂತ ಆ ತಕ್ಷಣನೇ ತೀರ್ಮಾನ ತಗೊಂಡಿದ್ ನೀವು ಬೆಳಕರಿಯೋಷ್ಟರಲ್ಲಿ ಯಾಕೆ ನಿಮ್ ನಿರ್ಧಾರನ ಬದಲಾಯಿಸ್ಕೊಂಡ್ರಿ? ರಾತ್ರಿ ನಿಮ್ ದೃಷ್ಟಿಲಿ ತಪ್ಪು ಅನ್ಸಿದ್ದು ಬೆಳಕು ಹರಿಯೋಷ್ಟರಲ್ಲಿ ಹೇಗ್ ಬದಲಾಯ್ತು? ಏನೋ ನಡೆದಿದೆ, ಅದೇನಂತ ಗೊತ್ತಾಗ್ಬೇಕು ಅಪ್ಪ. ನೀವು ಬೇಗ ಹುಷಾರಾಗಿ ಈ ವಿಷಯ ಹೇಳಬೇಕು. ಆಗ್ಲೇ ವೈದೇಹಿನ್ ಪಡ್ಕೊಳ್ಳೋ ಅರ್ಹತೆ ಇದೆ ಅನ್ಕೊಂಡಿರೋ ನಾನು ಹಕ್ಕನ್ನು ಸಹ ಸಂಪಾದಿಸ್ಕೋತೀನಿ. ಬೇಗ ಹುಷಾರಾಗಿ ಅಪ್ಪ. ಎಂಥ ಸೊಸೆ ಬೇಕು ಅಂತ ಅನ್ಕೊಂಡಿದ್ನೋ ಅಂಥ ಸೊಸೆನೇ ನಮ್ಮ ದೇವಾಂಶಿಗೆ ಹೆಂಡತಿಯಾಗಿ ಬಂದಿದ್ದಾಳೆ. ದೊಡ್ಡ ಮಗನ ವಿಷಯದಲ್ಲಿ ಆ ತಪ್ಪು ಚಿಕ್ಕವನ ವಿಷಯದಲ್ಲಿ ನಡೀಲಿಲ್ಲ. ಶ್ರೇಯಾ, ಏನತ್ತೆ ಏನೋ ಹೇಳಕ್ ಬಂದ್ ನಿಲ್ಲಿಸ್ಬಿಟ್ರಲ್ಲ? ಹಾ, ಚಿಕ್ಕ ಸೊಸೆ ನೋಡಿ ಕಲ್ತ್ಕೊಳಕ್ ಹೇಳಿದ್ರಲ್ಲ? ಬಾಮ ಚಿಕ್ಕ ಸೊಸೆ, ಅತ್ತೆ ನಿನ್ನ ನೋಡಿ ಏನೋ ಕಲ್ತ್ಕೊಳಕ್ ಹೇಳ್ತಿದ್ದಾರೆ. ಕಲ್ತ್ಕೋತೀನಿ, ಕೇಳಕ್ ಬಾ. ಶ್ರೇಯಾ, ನೀನ್ ಇವಾಗೆದ್ಯಾ? ಹೌದು ಅತ್ತೆ. ಮತ್ತೆ ಮನೆ ಅಲಂಕಾರ ಮಾಡಿದವ್ರು ಯಾರು? ಧೂಪ ಹಚ್ಚಿದವ್ರು ಯಾರು? ನನ್ಗೇನು ಗೊತ್ತಿಲ್ಲ ಅಜ್ಜಿ. ಯಾರಿರಬಹುದು? ಅಳ್ ನೋಡಿ, ಇದನ್ ಮಾಡ್ದವಳು ಬಂದ್ಲು. ಈ ತರದನ್ನೆಲ್ಲ ಮಾಡೋದಕ್ಕೆ ಕಾಯ್ತಾ ಇರ್ತಾಳೆ. ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ, ಈ ಓವರ್ ಆಕ್ಟಿಂಗ್ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಮನೇಲೇನೋ ಹಬ್ಬನೋ ಹರಿದಿನಾನೋ ನಡೀತಾರ ಹಾಗೆ ಈ ಅರೇಂಜ್ಮೆಂಟ್ಸ್ ಯಾಕೆ?
ಇನ್ ಮುಂದೆ ಈ ಮನೇಲಿ ಹಬ್ಬದ ವಾತಾವರಣನೇ ಇರಬೇಕು. ಏನ್ ಮಾತಾಡ್ತಿದ್ಯಾ? ತಲೆಗಿಲೆ ಕೆಟ್ಟಿದ್ಯಾ? ಅಲ್ ಮಾವ ಪ್ರಾಣಕ್ಕೋಸ್ಕರ ಹೋರಾಡ್ತಾ ಇದ್ರೆ ಇಲ್ಲಿ ನಾವ್ ಹಬ್ಬ ಮಾಡ್ಬೇಕಾ? ಒಂದ್ ನಿಮಿಷ, ದಯವಿಟ್ಟು ಮಾವನ್ನ ಸಾವು ಬದುಕಿನ ಮಧ್ಯ ಇದ್ದಾರೆ ಅಂತ ಮಾತ್ರ ಹೇಳ್ಬೇಡಿ. ಅವರು ಸಾವನ್ನು ಗೆದ್ದು ಮತ್ತೆ ಹುಟ್ಟಿದ್ದಾರೆ. ಈಗ ಅವರು ಚಿಕ್ಕ ಮಗುಗೆ ಸಮಾನ. ಮೊದಲನೇ ಸಾರಿ ಹಸಗೂಸನ್ನ ಎತ್ಕೊಂಡು ಮನೆ ಕರ್ಕೊಂಡ್ ಬಂದಾಗ ಎಂಥ ವಾತಾವರಣ ಇರುತ್ತೋ, ಮನೇಲೆಲ್ರೂ ಎಷ್ಟು ಸಂತೋಷವಾಗಿರ್ತಾರೋ, ಈ ಮನೇನೂ ಹಾಗೆ ಇರಬೇಕು. ನಿನ್ ಹೀಗ್ ನೋಡ್ತಾ ಇದ್ರೆ ನನ್ನ ಮಗನ್ನ ಮೊದಲೇ ಸಲ ಎತ್ಕೊಂಡಿದ್ನಲ್ಲ, ಅದೆಲ್ಲ ನೆನಪಾಗ್ತಾ ಇದೆ ನನಗೆ. ಮತ್ತೆ ಅವನ್ನ ಚಿಕ್ಕ ಮಗು ಥರನೇ ನೋಡ್ಕೊಳ್ತೀನಿ. ಈ ಮನೆ ಸೊಸೆಯಾಗಿ ನೀನ್ ಮಾಡ್ಬೇಕಾಗಿದ್ದ ಕೆಲಸ ಅಲ್ವಾ ಇದು? ನಿನ್ನ ಅಕ್ಕನ್ ನೋಡಿ ಕಲ್ತ್ಕೋ. ಬೇಗ ಹೋಗಿ ರೆಡಿ ಆಗು. ನಿನಗ್ ಸಪ್ರೇಟ್ ಆಗಿ ಹೇಳ್ಬೇಕಾ? ಮನೇಲಿ ದೀಪ ಹಚ್ಬೇಕಾದವರು ಬೆಳಿಗ್ಗೆ ಆದ್ರೂ ಸ್ನಾನ ಮಾಡದೆ ಹಾಗೆ ತಿರುಗ್ತಿದ್ದಾರೆ ಅಂತಂದ್ರೆ ನಮ್ಮ ಮನೆಗೆ ಹೇಗೆ ಒಳ್ಳೇದಾಗತ್ತೆ? ಡಾಕ್ಟರ್ ಬರೋ ಟೈಮ್ ಆಯ್ತು, ಹೋಗು. ಮಾನಿಟರ್ ಮಾಡ್ತಾ ಇರಿ. 4 ದಿನಕ್ಕೊಂದ್ಸತಿ ಬಂದು ಚೆಕ್ ಮಾಡ್ತೀನಿ. ನೆಕ್ಸ್ಟ್ ಬರೋಷ್ಟೊತ್ತಲ್ಲಿ ಏನಾದರೂ ಚೇಂಜಸ್ ಇದ್ರೆ ಹೇಳಿ. ಇವ್ರ ಪರಿಸ್ಥಿತಿ ಹೇಗಿದೆ ಡಾಕ್ಟರ್? ಯಾವಾಗ್ಲೂ ಹೀಗೆ ಬೆಡ್ ಮೇಲೆ ಇರ್ಬೇಕಾ? ಹೇಳಕ್ಕಾಗಲ್ಲಮ್ಮ. ಏನಾದರೂ ಮಿರಾಕಲ್ ಆಗಿ ಚೇತರಿಸ್ಕೋಬೇಕೆ ಹೊರತು ನಾವು ಅವ್ರನ್ನ ಮೊದಲಿನ ಥರ ಮಾಡೋದಕ್ಕೆ ಯಾವ ಮೆಡಿಕೇಶನ್ನೂ ಇಲ್ಲ. ವಿದೇಶಕ್ಕೆ ಹೋದ್ರೂ ವಾಸಿಯಾಗೋ ಚಾನ್ಸ್ ಇಲ್ವಾ ಡಾಕ್ಟರ್? ಎಲ್ಲಿಗೆ ಬೇಕಾದ್ರೂ ಹೋಗೋಣ, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ, ಆದರೆ ಆಗಲೇ ಹೇಳಿದ್ನಲ್ಲ, ಆ ಥರ ಅವಕಾಶ ಇದ್ದಿದ್ರೆ ನಾನು ನಿಮ್ಗೆ ಹೇಳ್ತಾ ಇರಲಿಲ್ವಾ? ಇವ್ರು ಜೀವಂತವಾಗಿರೋದೇ ನಿಮ್ಮ ಅದೃಷ್ಟ. ಎಲ್ಲಿ ಏನು ತಪ್ಪಾಯ್ತೋ ಗೊತ್ತಿಲ್ಲ, ಆದರೆ ನಾವು ದಶರಥರಾಮ್ ಅವರು ಹೋಗ್ಬಿಟ್ರು ಅಂತ ಅನ್ಕೊಂಡ್ವಿ. ಪಲ್ಸ್ ರೇಟು, ಹಾರ್ಟ್ ಬೀಟು ಯಾವುದೂ ಇಲ್ಲ. ಅದಕ್ಕೆ ಅವ್ರು ಡೆತ್ ಅನೌನ್ಸ್ ಮಾಡಿದ್ದು. ಇದಕ್ಕೆ ನೀವು ನಮ್ಮನ್ನು ಕ್ಷಮಿಸಬೇಕು. ಅವಶ್ಯಕತೆ ಇಲ್ಲ ಡಾಕ್ಟರ್.
ದಶರಥ ರಾಮ ನಿಜವಾಗ್ಲೂ ಮರಣ ಹೊಂದಿದ್ದಾನೆ. ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ಅವ್ರು ಜೀವಂತವಾಗಿದ್ದಾರೆ ಅಂತ ಗೊತ್ತಾದಾಗ್ಲೇ ನಮ್ಮೆಲ್ರಿಗೂ ಮತ್ತೆ ಜೀವ ಬಂತು. ನೀವು ಮತ್ತೆ ಅದೇ ಮಾತನ್ನು ಹೇಳ್ತಿದ್ದೀರಲ್ಲ. ನಿಜ ಕಣಮ್ಮ ಕೌಸಲ್ಯ, ಮಾರಕ ದಶೆ ಹತ್ರದಲ್ಲೇ ಇದೆ, ಜವಾಬ್ದಾರಿನೆಲ್ಲ ಒಪ್ಪಿಸ್ಬಿಡು ಅಂತ ನಾನು ಅವತ್ತೇ ಹೇಳಿದ್ದೆ. ಅಂದ್ಕೊಂಡ ಹಾಗೆ ಜವಾಬ್ದಾರಿಗಳನ್ನು ಒಪ್ಪಿಸಿ ಮರಣಶಯ್ಯೆಯಲ್ಲಿದ್ದಾನೆ ದಶರಥ ರಾಮ. ಇದೇನು ಗುರುಗಳೇ, ನಮ್ಮ ಮಾವ ಜೀವಂತವಾಗಿ ಇದ್ದಾರೆ ಅಂತ ಡಾಕ್ಟರ್ಸ್ ಮನೆಗ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ಮೇಲೂ ಜೀವಂತವಾಗಿ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ನೀವು? ಜೀವಂತವಾಗೇ ಇದ್ದಾನೆ, ಆದ್ರೆ ಅವನಲ್ಲಿ ಜೀವವೇ ಇಲ್ಲ. ಇದು ದಶರಥ ರಾಮನ ಪುನರ್ಜನ್ಮ. ಕೌಸಲ್ಯಳ ಮುತ್ತೈದೆತನಕ್ಕೋಸ್ಕರನೋ ಅಥವಾ ಪೂರ್ತಿ ಮಾಡಬೇಕಾದ ಮಹತ್ ಕಾರ್ಯ ಯಾವುದಾದ್ರೂ ಉಳಿದಿರಬಹುದು, ಅದಕ್ಕೋಸ್ಕರ ಪುನರ್ಜನ್ಮ ಪಡೆದಿದ್ದಾನೆ. ಈಗ ಅವನು ಹಸುಗೂಸಿಗೆ ಸಮಾನ. ಈಗ ಅವರು ಚಿಕ್ಕ ಮಗುಗೆ ಸಮಾನ. ಹಸುಗೂಸಿನ ಹಾಗೆ ನಾವು ಹೇಳಿದ್ದನ್ನೆಲ್ಲ ಕೇಳ್ತಾನೆ, ಆದರೆ ನಮ್ಮ ಹತ್ರ ಏನೂ ಹೇಳೋದಿಲ್ಲ. ಸಂಭಾಷಣೆ ಏನಿದೆ ವೈದೇಹಿ ಮಾವನ ನೋಡ್ಕೊಂಬರಕ್ ಹೋಗಿದ್ದಕ್ಕೆ ಸತ್ ಹೋದ್ ಮಾವ ಮತ್ತೆ ಬದುಕಿದ್ರು ಅಂತಿದ್ದಾರೆ. ಈಗ ಅಪ್ಪಿ ತಪ್ಪಿ ಅವ್ರೇನಾದ್ರೂ ಚೇತರಿಸ್ಕೊಂಡ್ರೆ ಅದಕ್ಕೂ ವೈದೇಹಿನೇ ಕಾರಣ ಅಂತ ಹೇಳ್ತಾರೆ. ಆತರ ಆಗಕ್ ಮಾತ್ರ ಖಂಡಿತ ಬಿಡ್ಬಾರ್ದು. ನಿಜನೇ ಗುರುಗಳೇ, ಆ ದೇವರ ಆಶೀರ್ವಾದ ಇದ್ರೆ ನಮ್ಮ ಮಾವ ಆದಷ್ಟು ಬೇಗ ಹುಷಾರಾಗ್ತಾರೆ. ಆದ್ರೆ ಆರೋಗ್ಯದಿಂದ ಇದ್ದಿದ್ ನಮ್ಮ ಮಾವನವ್ರಿಗೆ ಸಡನ್ ಆಗಿ ಹೀಗಾಯ್ತು ಅಂತಂದ್ರೆ ಯಾರೇ ಮನೆ ಕಾಲಿಟ್ಟಿದ್ ಕಾಲ್ಗುಣನೋ ಯಾರ್ ಪಾದದ ಮಹಿಮೆ ಅಂತ ನಿಮ್ಗಿದೆಲ್ಲ ಗೊತ್ತಾಗುತ್ತಲ್ವಾ ಗುರುಗಳೇ? ಅವನ ಹಣೆ ಬರದಲ್ಲಿ ಏನಿತ್ತೋ ಅದಾಗಿದೆ. ಅದಕ್ಕೆ ಬೇರೆಯವ್ರನ್ನ ಯಾಕೆ ದೂಷಿಸ್ಬೇಕು? ಹಾಗನ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲಮ್ಮ. ಪರಿಸ್ಥಿತಿ ಸರಿ ಇಲ್ಲದೆ ಇರೋವಾಗ ಯಾರೋ ಒಬ್ರಿಗೆ ನಾವು ಬೈಯೋದು, ಯಾರೋ ಒಬ್ರಿಗೆ ಬೆಟ್ಟು ತೋರಿಸೋದು ಮನುಷ್ಯನ ಗುಣ. ನಿಮಗೊಂದು ಕತೆ ಹೇಳ್ತೀನಿ.
ನಮ್ಮ ಜೊತೆ ಬನ್ನಿ. ದಶರಥ ರಾಮನಿಗೆ ಸ್ವಲ್ಪ ಗಾಳಿ ಆಡೋದಕ್ಕೆ ಬಿಡಿ. ಬನ್ನಿ. ಒಂದು ಚಿಕ್ಕ ಭಕ್ತವೃಂದ ಕಾಶಿ ಯಾತ್ರೆಗೆ ಅಂತ ಹೊರಟರು. ದಾರಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಅವರಿಗೆ ಸಿಕ್ಕದ. ಆ ವ್ಯಕ್ತಿ ಅವರಿಗೆ ಸಿಗೋಕ್ಕಿಂತ ಮೊದಲು ಎಲ್ಲ ನಿಶ್ಚಳವಾಗಿತ್ತು. 10 ಹೆಜ್ಜೆ ಇಡೋಷ್ಟರಲ್ಲಿ ಒಂದು ವಿಚಿತ್ರವಾದ ದ್ರವ್ಯ ಬಿತ್ತು. ಎಲ್ಲಿ ಆ ದ್ರವ್ಯ ನಮ್ಮೇಲೆ ಬಿದ್ದ್ಬಿಡುತ್ತೋ ಅಂತ ಭಯ ಪಟ್ಕೊಂಡ್ರು. ಮಧ್ಯದಲ್ಲಿ ಆ ವ್ಯಕ್ತಿ ಅವರಿಗೆ ಸಿಕ್ಕದ ಅಲ್ವಾ, ಅವನಿಂದಾಗೇನೆ ಹೀಗೆಲ್ಲ ಆಗ್ತಿದೆ ಅಂತ ಅವನಿಂದ ಎಲ್ಲರೂ ದೂರವಾದ್ರು. ಅಷ್ಟೇ, ಇನ್ನೊಂದು 10 ಹೆಜ್ಜೆ ಇಟ್ರೋ ಇಲ್ವೋ ಆ ದ್ರವ್ಯ ಆ ವೃಂದದ ಮೇಲೆ ಬಿದ್ದು ಎಲ್ಲರೂ ದುರ್ಮರಣಕ್ಕೀಡಾದರು. ಅಂದರೆ ಅವನು ಆ ವೃಂದದ ಜೊತೆ ಇರೋವರೆಗೂ ಎಲ್ಲರೂ ಆ ಕಷ್ಟದಿಂದ ತಪ್ಪಿಸ್ಕೊಂಡಿದ್ರು. ಅವನ ಅದೃಷ್ಟನೇ ಇವರನ್ನೆಲ್ಲ ಬದುಕಿಸಿತ್ತು. ಅದನ್ನ ಇವರು ತಿಳ್ಕೊಳ್ಳದೆ ಅದೃಷ್ಟನ ದೂರ ಮಾಡಿಕೊಂಡು ಇವರು ತಮ್ಮ ಪ್ರಾಣ ಕಳ್ಕೊಂಡ್ರು. ಆದ್ದರಿಂದ ಯಾರಿಂದ ನಮಗೆ ದುರಾದೃಷ್ಟ ಅನ್ಕೋತೀವೋ ಅವರಿಂದನೇ ನಮಗೆ ಅದೃಷ್ಟ ಸಿಗಬಹುದು. ಇದೆಲ್ಲದಕ್ಕೂ ಕಾರಣ ಯಾರು ಅಂತ ಕೇಳಿದೆ ಅಲ್ವಾ? ಕಾರಣ ಯಾರು ಅಂತ ಗೊತ್ತು. ನಡೆದಿರೋ ಪ್ರತಿಯೊಂದು ಘಟನೆನೂ ದಶರಥ ರಾಮನಿಗೆ ಗೊತ್ತು. ಅವನಿಗೆ ಮತ್ತೆ ಮಾತು ಬಂದಾಗ ಮಾತಾಡುವಂತ ಮೊದಲನೇ ಮಾತು ಅದೇ. ಗೊತ್ತು ಅಂದಿದ್ದಕ್ಕೆ ಇವ್ರಿಗೆ ಗೊತ್ತೇನೋ ಅನ್ಕೊಂಡು ಭಯಪಟ್ಟೆ. ದೊಡ್ಡಪ್ಪನ್ ಗೊತ್ತಾ, ಅವನ್ ಯಾವಾಗ ಮಾತಾಡ್ಬೇಕು, ಯಾವಾಗ ಎದ್ ನಿಜ ಹೇಳಬೇಕು. ಆ ಪರಿಸ್ಥಿತಿ ಬಂದ್ರೆ ಗುರುಗಳೇ, ನೀವ್ ಹೇಳೋದನ್ನ ಕೇಳ್ತಾ ಇದ್ರೆ ಆದಷ್ಟು ಬೇಗ ಅವ್ರು ಚೇತರಿಸ್ಕೋತಾರೆ ಅಂತ ನಂಬಿಕೆ ಬರ್ತಿದೆ. ಹೇಳಿದ್ನಲ್ಲಮ್ಮ, ಎಲ್ಲ ಭಗವಂತನ ಲೀಲೆ. ಪ್ರಾಣನೇ ಉಳಿಸಿದವನು ಅವನನ್ನ ಮೊದಲಿನ ಥರ ಆಗೋ ಹಾಗೆ ಮಾಡೋದಿಲ್ವನಮ್ಮ. ಮುಖ್ಯವಾದ ವಿಷಯ ಹೇಳೋದೇ ಮರ್ತುಬಿಟ್ಟೆ. ದಶರಥ ರಾಮ ದೇವಾಂಶ್ಗೆ ತಿಲಕ ಇಟ್ಟ ಅಲ್ವಾ, ಅಷ್ಟು ಮಾತ್ರಕ್ಕೆ ಜವಾಬ್ದಾರಿ ಒಪ್ಪಿಸಿದ ಕಾರ್ಯ ಪೂರ್ಣ ಆಯಿತು ಅಂತ ಅಲ್ಲ. ಅಂದ್ರೆ ದೇವಾಂಶ್ಗೆ ಯಾವ ಜವಾಬ್ದಾರಿನೂ ಸಿಕ್ಕಿಲ್ಲ ಅಂತನ? ಮತ್ತೆ ದೊಡ್ಡಪ್ಪ ಎದ್ದೇಳೋವರೆಗೂ ಜವಾಬ್ದಾರಿ ಕೊಡೋ ಕಾರ್ಯಕ್ರಮ ನಡೆಯಲ್ಲ ಅಲ್ವಾ? ಇವನ ಹತ್ರನು ಈ ತರ ಎಲ್ಲ ಮಾತಾಡಿ ಡೌಟ್ ಬರೋ ತರ ಮಾಡ್ತಾನೆ. ಅಂದ್ರೆ ಪಾಪ ದೊಡ್ಡಪ್ಪ ದೇವಾಂಶ್ಗೆ ಎಷ್ಟು ಪ್ರೀತಿಯಿಂದ ಜವಾಬ್ದಾರಿ ಕೊಟ್ಟಿದ್ರು ಅಲ್ವಾ, ಇವಾಗದ್ ನಡೆಯಲ್ಲ ಅಂದ್ರೆ ಹೇಗೆ ಅನ್ನೋದು ನನ್ನ ಯೋಚನೆ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳಪ್ಪ ಕೌಸಲ್ಯಮ್ಮ. ತಕ್ಷಣನೇ ದೇವಾಂಶ್ ಮತ್ತೆ ಅವನ ಹೆಂಡತಿ ಇಬ್ರು ಹೋಮದ ಕಾರ್ಯವನ್ನ ಪೂರ್ಣಗೊಳಿಸಬೇಕು. ಅದಾದ್ರೇನೆ ಪೂರ್ತಿ ಜವಾಬ್ದಾರಿನ ಒಪ್ಪಿಸ್ಕೊಂಡ ಹಾಗೆ. ನಾಳೆ ಹೋಮಕ್ಕೆ ಏರ್ಪಾಡು ಮಾಡಿಸು. ಆಗ್ಲಿ ಗುರುಗಳೇ. ನೆನಪಿರ್ಲಿ,
ಗಂಡ ಹೆಂಡತಿ ಇಬ್ರು ಸೇರಿ ಹೋಮನ ನಡೆಸ್ಕೊಡ್ಬೇಕು. ಸರಿ ಗುರುಗಳೇ. ಸಮಸ್ತ ಸಮಂಗಳಾದಿ ಪ್ರಾಪ್ತಿರಸ್ತು. ಬರ್ತೀನಮ್ಮ. ಆಯ್ತು. ನಾನು ಹೋಗ್ಬಿಟ್ಟು ಬರ್ತೀನಿ. ಕಾಲ್ ಮೀ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ. ಆಯ್ತು ಡಾಕ್ಟರ್. ಕೇಳಿಸ್ಕೊಂಡ್ರಲ್ಲ ಗುರುಗಳು ಏನ್ ಹೇಳಿದ್ರು? ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹೋಮಕ್ಕೆ ಕೂತ್ಕೋಬೇಕಂತೆ.